ನೀವು ಕೇಂದ್ರ ಸರ್ಕಾರದ ಒಂದು ಯಾವುದೋ ವಿಬಿಜಿ ರಾಮ್ಜಿ ವಿರುದ್ಧ ಹೋರಾಟ ಮಾಡಲಿಕ್ಕೆ ಇಷ್ಟೊಂದು ಕಾಳಜಿ ವಹಿಸ್ತಾ ಇದ್ದೀರಿ. ಆದರೆ ಗ್ರಾಮ ಪಂಚಾಯಿತಿ ಸದಸ್ಯರು ಮಾಡಿದಂತಹ ಹೋರಾಟಗಳು ನಿಮ್ಮ ಕಣ್ಣಿಗೆ ಬೀಳಿಲ್ವಾ? ಎಲ್ಲರಿಗೂ ನಮಸ್ಕಾರ. ನಮ್ಮ ಕರ್ನಾಟಕ ರಾಜ್ಯ ಗ್ರಾಮಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸಚಿವರಾದಂತಹ ಪ್ರಿಯಾಂಕಾ ಖರ್ಗೆ ಅವರು ಈ ಒಂದು ಪೋಸ್ಟನ್ನು ರಾಜ್ಯದ 90,000 ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಮನೆ ಮನೆಗೆ ತಲುಪುವ ಹಾಗೆ ಪೋಸ್ಟ್ ಕಳಿಸಿದ್ದಾರೆ. ಇದರ ಮೊತ್ತ ₹11.80 ಇಂಟು 90,000 ಗ್ರಾಮ ಪಂಚಾಯತಿ ಮೆಂಬರ್ಸ್, ಅಂದರೆ 11ರಿಂದ 12 ಲಕ್ಷ ರೂಪಾಯಿ ಖರ್ಚಲ್ಲಿ, ಅದು ಸರ್ಕಾರದ ಹಣದಲ್ಲಿ ಪ್ರತಿಯೊಬ್ಬರಿಗೂ ಮುಟ್ಟಿಸುವಂಥದ್ದು, ಆ ಒಂದು ಹೋರಾಟಕ್ಕೆ ಕರೆ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಸಂತೋಷ. ಇವರ ಬೇಡಿಕೆಗಳೇನು ಅಂದರೆ, ಗ್ರಾಮೀಣ ಜನರ ಉದ್ಯೋಗದ ಹಕ್ಕು ಹಾಗೂ ಸ್ವಾಭಿಮಾನದ ಬದುಕು ಕಟ್ಟಿಕೊಳ್ಳುವ ವ್ಯವಸ್ಥೆ ಪುನಃಸ್ಥಾಪಿಸುವವರೆಗೂ ಹೋರಾಟ, ಗ್ರಾಮ ಪಂಚಾಯಿತಿಗಳ ಸ್ವಯಂ ಆಡಳಿತ ಮತ್ತು ಸ್ವರಾಜ್ಯದ ಅಧಿಕಾರ ಮರಳಿ ಹಿಂದಿರುಗಿಸುವವರೆಗೂ, ಕರ್ನಾಟಕದ ಮೇಲಿನ ತೆರಿಗೆ ಭಯೋತ್ಪಾದನೆ ನಿಲ್ಲಿಸುವವರೆಗೂ, ಸಂವಿಧಾನದ 73 ಮತ್ತು 74ನೇ ತಿದ್ದುಪಡಿಯಲ್ಲಿನ ಅಂಶಗಳನ್ನು ದುರ್ಬಲಗೊಳಿಸುವ ಸಂಚನ್ನು ಸೋಲಿಸುವವರೆಗೂ, ಅಧಿಕಾರ ಮತ್ತು ತೆರಿಗೆ ಹಂಚಿಕೆಯ ಕುರಿತು ಸಂವಿಧಾನದ 258 ಮತ್ತು 280ರ ವಿಧಿಗಳ ಉಲ್ಲಂಘನೆ ಸರಿಪಡಿಸುವವರೆಗೂ ನಮ್ಮ ಹೋರಾಟ ನಿಲ್ಲುವುದಿಲ್ಲ. ಈ ಗ್ರಾಮ ಸಂಗ್ರಾಮದಲ್ಲಿ ನಿಮ್ಮೆಲ್ಲರ ಅಚಲ ಬೆಂಬಲ ನಮ್ಮ ಪರವಾಗಿರಲಿ ಎಂದು ಈ ಮೂಲಕ ನಿಮ್ಮಲ್ಲಿ ಪ್ರಾರ್ಥಿಸುತ್ತೇನೆ ಅಂತ ಹೇಳಿ ಡಿಜಿಟಲ್ ಸಹಿ ಮಾಡುವ ಮುಖಾಂತರ ಇವರು ನಮಗೆ ಕಳಿಸ್ಕೊಟ್ಟಿದ್ದಾರೆ. ಸಂತೋಷ. ಆದರೆ ನಾವು ಗ್ರಾಮ ಪಂಚಾಯಿತಿ ಸದಸ್ಯರಾದಾಗಿಂದ ಫ್ರೀಡಂ ಪಾರ್ಕಲ್ಲಿ ಹೋರಾಟ ಮಾಡಿಕೊಂಡು ಮನವಿಗಳನ್ನು ಕೊಡ್ತಾ ಬಂದಾಗ ಅಂದಿನ ಸರ್ಕಾರ ಗೌರವಧನವನ್ನು ಜಾಸ್ತಿ ಮಾಡುವಂಥ ಒಂದು ಕೆಲಸವನ್ನು ಮಾಡಿತು. ಬಿಟ್ಟರೆ ಉಳಿದಂತಹ ಎಷ್ಟೋ ಬೇಡಿಕೆಗಳು ಇವತ್ತಿಗೂ ಈಡೇರಲಿಲ್ಲ. ನಂತರ ಗ್ರಾಮ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರ ಜೀವಾಳವಾಗಿರುವ ವಸತಿ ಯೋಜನೆಯ ಮನೆಗಳನ್ನು ಆ ಸರ್ಕಾರನೂ ಕೊಡಲಿಲ್ಲ, ಈ ಸರ್ಕಾರನೂ ಕೊಡಲಿಲ್ಲ. ನೀವು ಹೇಳ್ತಾ ಇದ್ದೀರಿ 73, 74ನೇ ತಿದ್ದುಪಡಿ ಅಂತ ಹೇಳಿ. ಈ 73 ಮತ್ತು 74ನೇ ತಿದ್ದುಪಡಿಯಲ್ಲಿ ಸಕಾಲಕ್ಕೆ ಚುನಾವಣೆಗಳನ್ನು ನಡೆಸಬೇಕು ಅಂತ ಇದೆ. ಅದು ನಿಮಗೆ ಕಾಣ್ತಾ ಇಲ್ವಾ? ಅದು ನಿಮಗೆ ಕಾಣಲ್ವಾ? ನೀವು ಕೇಂದ್ರ ಸರ್ಕಾರದ ಒಂದು ಯಾವುದೋ ವಿಬಿಜಿ ರಾಮ್ಜಿ ವಿರುದ್ಧ ಹೋರಾಟ ಮಾಡಲಿಕ್ಕೆ ಇಷ್ಟೊಂದು ಕಾಳಜಿ ವಹಿಸ್ತಾ ಇದ್ದೀರಿ. ಆದರೆ ಗ್ರಾಮ ಪಂಚಾಯಿತಿ ಸದಸ್ಯರು ಮಾಡಿದಂತಹ ಹೋರಾಟಗಳು ನಿಮ್ಮ ಕಣ್ಣಿಗೆ ಬೀಳಿಲ್ವಾ? ಅವರ ಸಮಸ್ಯೆಗಳನ್ನು ಬಗೆಹರಿಸಬೇಕು, ಈಡೇರಿಸಬೇಕು ಅಂತ ನಿಮಗೆ ಅನಿಸ್ಲಿಲ್ವಾ? ಯಾಕೆ ಈ ಥರ ನೀವು ಒಂದು ನಿರುತ್ಸಾಹ ತೋರಿಸ್ತೀರಿ? ಗ್ರಾಮ ಪಂಚಾಯಿತಿ ಸದಸ್ಯರನ್ನು ಕಡೆಗಣಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದೀರಿ. ನನಗೆ ಅರ್ಥ ಆಗ್ತಾ ಇಲ್ಲ. ನೀವು 73, 74ನೇ ತಿದ್ದುಪಡಿ ಪ್ರಕಾರ ಅಷ್ಟೊಂದು ನಿಮಗೆ ಕಾಳಜಿ ಉಳ್ಳಂಥವರಾಗಿದ್ದರೆ ಈ 3 ವರ್ಷದ ಆಡಳಿತದಲ್ಲಿ ನೀವು ಎಷ್ಟು ಸ್ಥಳೀಯ ಸಂಸ್ಥೆಯ ಚುನಾವಣೆಗಳನ್ನು ನೀವು ಮಾಡಿದಿರಿ? ಹೇಳಿ, ನೀವೇ ಉತ್ತರ ಕೊಡಿ. ನೀವೆಷ್ಟು ಗ್ರಾಮ ಪಂಚಾಯಿತಿಗಳ ಒಂದು ಸದಸ್ಯರ ಬೇಡಿಕೆಗಳನ್ನು ಈಡೇರಿಸಿದಿರಿ? ಎಷ್ಟು ಒತ್ತು ಕೊಟ್ಟಿದ್ದೀರಿ? ನಿಮಗೆ ಇಷ್ಟ ಬಂದಂತೆ ನಿಮಗೆ ಏನು ಅನಿಸುತ್ತೆ ಅದನ್ನೇ ನೀವು ಮಾಡ್ಕೊಂಡು ಹೋಗಿದ್ದೀರಿ ವಿನಃ ನಮ್ಮ ಸದಸ್ಯರುಗಳ ಬೇಡಿಕೆಗಳನ್ನು ಈಡೇರಿಸುವಲ್ಲಿ, ಗ್ರಾಮಗಳ ಅಭಿವೃದ್ಧಿಯ ಒಂದು ಹಾದಿಯಲ್ಲಿ ನೀವು ಬರಲಿಲ್ಲ. ನಾವು ಕನಿಷ್ಠ ಒಂದು 28-30 ಬೇಡಿಕೆಗಳನ್ನು ಕೊಟ್ವಿ. ಬೇರೆ ಬೇರೆ ಸಂಘಗಳು, ನಮ್ಮ ಸಂಘ, ಬೇರೆ ಬೇರೆ ಸಂಘಗಳು ಕೊಟ್ಟವು. ಅದಕ್ಕೆ ನೀವು ಎಷ್ಟು ಉತ್ಸಾಹ ಕೊಟ್ರಿ? ಯಾವುದಕ್ಕೂ ಕೊಡಲಿಲ್ಲ. ಇವಾಗ ಹೇಳ್ತಾ ಇದ್ದೀರಿ 73, 74ನೇ ತಿದ್ದುಪಡಿ ಹಕ್ಕನ್ನು ಮುಗಿಸುವ ಒಂದು ಸಂಚು ಅಂತ ಹೇಳ್ತಾ ಇದ್ದೀರಿ. ನೀವು ಯಾವ ಸಂಚು ಮಾಡ್ತಾ ಇದ್ದೀರಿ? ಗ್ರಾಮ ಪಂಚಾಯಿತಿ ಚುನಾವಣೆಗಳು ಈಗ ಅವಧಿ ಮುಗಿಯುವಂಥ ಒಂದು ಸಂದರ್ಭ ಬರುವಂಥ ಮುಂಚೆನೇ ನಿಮ್ಗೆ ಯಾಕೆ ಅದು ಎಚ್ಚರಿಕೆ ಬರಲಿಲ್ಲ? ಬೇಗ ನೀವು ಯಾಕೆ ಅದಕ್ಕೆ ಕಾರ್ಯರೂಪಕ್ಕೆ ತರಲಿಲ್ಲ? ಬೇಗ ಚುನಾವಣೆ ನಡೆಸಲಿಕ್ಕೆ, ಅಂದರೆ ಈಗ ಡಿಸೆಂಬರಲ್ಲಿ ಮುಗಿಯುತ್ತೆ ಅಂತ ಅಂದರೆ ಅದಕ್ಕೂ ಮುಂಚೆನೇ ನೀವು ಮೀಸಲಾತಿಯನ್ನು ಓಡಿಸುವಂಥ ಕೆಲಸ ಮಾಡ್ಬೋದಾಗಿತ್ತು. 6 ತಿಂಗಳ ಮುಂಚೆ ಚುನಾವಣೆಯನ್ನು ನೀವು ಸಿದ್ಧತೆಗೊಳಿಸ್ಕೊಳ್ಳೋಕ್ಕೆ ಅವಕಾಶ ಇತ್ತು. 6 ತಿಂಗಳ ನಂತರ ಅಂತ ಹೇಳ್ತಾ ಇದ್ರಿ. ಇವಾಗ ಜೂನ್ಗೆ ಹೇಳ್ತಾ ಇದ್ರಿ. ಮುಖ್ಯಮಂತ್ರಿಗಳು ಒಂದು ಹೇಳಿಕೆ ಕೊಡ್ತಾರೆ, ಉಪಮುಖ್ಯಮಂತ್ರಿಗಳು ಒಂದು ಹೇಳಿಕೆ ಕೊಡ್ತಾ ಇದ್ದಾರೆ, ನೀವು ಒಂದು ಹೇಳಿಕೆ ಕೊಡ್ತಾ ಇದ್ರಿ, ಚುನಾವಣಾ ಆಯೋಗದವರು ಒಂದು ಹೇಳಿಕೆ ಕೊಡ್ತಾ ಇದ್ದಾರೆ. ಈಗ ಗ್ರಾಮ ಪಂಚಾಯಿತಿಗಳು ಆಡಳಿತಾಧಿಕಾರಿಗಳು ಮತ್ತು ಒಂದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಕೈಯಲ್ಲಿದ್ದಾವೆ. ಯಾವ ರೀತಿ ಇದೆ ಅಂದರೆ, ಜನಪ್ರತಿನಿಧಿಗಳು ಇಲ್ಲದಂತಹ ಕಚೇರಿಗಳು ಬ್ರಿಟಿಷರ ಕಚೇರಿಗಳಿದ್ದಂಗೆ. ಯಾಕೆಂದ್ರೆ ಈಗ ಜನರ ಪರವಾಗಿ ಕೆಲಸ ಮಾಡುವಂತಹ ಜನಪ್ರತಿನಿಧಿಗಳು ಇದ್ರೆ ಮಾತ್ರ ಅಲ್ಲಿ ಒಂದು ಗ್ರಾಮ ಪಂಚಾಯಿತಿಗಳಿಗೆ ಜೀವ ಇರುತ್ತೆ. ಜನರ ಪರವಾಗಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಇರ್ತಾರೆ, ಜನರು ಅವ್ರನ್ನ ಆರಿಸಿ ಕಳಿಸಿರ್ತಾರೆ. ನೀವು ಯಾಕೆ ಆರಿಸಿ ಕಳಿಸ್ಲಿಕ್ಕೆ ಬಿಡ್ತಾ ಇಲ್ಲ? ತಾಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಯನ್ನು ನೀವು 73, 74ನೇ ತಿದ್ದುಪಡಿ ಪ್ರಕಾರ ನೀವು ಚುನಾವಣೆಯನ್ನು ಮಾಡಿದ್ರಾ? ಯಾಕೆ ಮಾಡಲಿಲ್ಲ? ನಿಮ್ಗೆ ಯಾಕೆ ಅದು ಮಾಡಲಿಕ್ಕೆ ಮನಸ್ಸು ಬರ್ತಾ ಇಲ್ಲ? ಕೆಲವೊಂದು ಆರೋಪಗಳನ್ನು ನಾವು ಕೇಳಿದ್ದೀವಿ.
ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆಗಳನ್ನು ಮಾಡಿಬಿಟ್ರೆ ಶಾಸಕರಿಗೆ ತಾಲೂಕು ಪಂಚಾಯತಿಯಲ್ಲಿ ಗೌರವ ಇರಲ್ಲ, ಅನುದಾನ ಸಿಗಲ್ಲ, ಜಿಲ್ಲಾ ಪಂಚಾಯತಿಯಲ್ಲಿ ಗೌರವ ಇರಲ್ಲ, ಅನುದಾನ ಸಿಗಲ್ಲ. ಅಲ್ಲಿ ಇರ್ತಕ್ಕಂಥ ತಾಲೂಕು ಪಂಚಾಯತಿ ಸದಸ್ಯರು, ಜಿಲ್ಲಾ ಪಂಚಾಯತಿ ಸದಸ್ಯರು ಅವರ ಆಡಳಿತದಲ್ಲಿ ಅದು ಮುಂದುವರಿತಾ ಹೋಗುತ್ತೆ. ನಮಗೆ ಯಾವುದೇ ರೀತಿ ಅಧಿಕಾರ ಇರಲ್ಲ. ನೀವು ಮಾಡ್ತಾ ಇರೋದು ಸರಿನಾ? ಅಧಿಕಾರವನ್ನು ಕಿತ್ತುಕೊಂಡು ಚುನಾವಣೆಯನ್ನು ನಡೆಸದಂತೆ ನೀವು ಒಂದು ಸಿಸ್ಟಮ್ಯಾಟಿಕ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದೀರಿ. ನಿಮಗೆ ಇಷ್ಟೇ ಬಂದಂಗೆ ನೀವು ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ನಾವು ನಿಮಗೆ ಹೇಳ್ತಾ ಇರೋದೇನು ಅಂದರೆ, ಮೊದಲು ಚುನಾವಣೆ ನಡೆಸಿ, ನಂತರ ನೀವು 73, 74ನೇ ತಿದ್ದುಪಡಿ ಬಗ್ಗೆ ಮಾತಾಡ್ಬೋದು. ಅಲ್ಲಿವರೆಗೂ ನೀವು 73 ಮತ್ತು 74ನೇ ತಿದ್ದುಪಡಿ ಬಗ್ಗೆ ನೀವು ಮಾತಾಡಲಿಕ್ಕೆ ನಾವೇನು ಹೇಳಲ್ಲ, ಬೇಡ. ಫಸ್ಟ್ ಚುನಾವಣೆ ನಡೆಸಿ, ನಂತರ ಇಂಥ ಕೆಲಸಗಳನ್ನೆಲ್ಲ ಮಾಡಿ. ನಮಗೆ ಸಂತೋಷ, ನಿಮ್ಮಂಥವ್ರು ಬೇಕು, ಇಂಥವೆಲ್ಲ ಮಾಡಿ, ನಾವು ಬೇಡ ಅಂತ ಹೇಳಲ್ಲ. ಮೊದಲು ಚುನಾವಣೆ ನಡೆಸಿ. ಸಚಿವರೇ, ನಾವು ಕೇಳೋದಿಷ್ಟೇ, ಗ್ರಾಮ ಪಂಚಾಯಿತಿಗಳಿಗೆ, ಸ್ಥಳೀಯ ಸರ್ಕಾರಗಳಿಗೆ ಇರ್ತಕ್ಕಂಥ ಒಂದು ಸ್ವತಂತ್ರವನ್ನು ಚುನಾವಣೆ ನಡೆಸುವ ಮುಖಾಂತರ ಅದಕ್ಕೆ ಬೇಕಾದಂತಹ ಒಂದು ಅನುದಾನಗಳನ್ನು ನೀಡುವಂಥ ಕೆಲಸವನ್ನು ನೀವು ಮಾಡಿ, ವಸತಿ ಯೋಜನೆಗಳನ್ನು, ಮನೆಗಳನ್ನು ನೀಡಿ, ಈ ಒಂದು ಅಮೆಂಡ್ಮೆಂಟ್ಸ್ ಬಗ್ಗೆ ಮಾತಾಡಿದರೆ ತುಂಬ ಖುಷಿ ಆಗುತ್ತೆ ನಮಗೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.